ಆತ ತನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಕುರುಕ್ಷೇತ್ರ ಚಕ್ರವ್ಯೂಹವನ್ನು ಭೇದಿಸೋದು ಹೇಗೆ ಅನ್ನೋದನ್ನು ಕೃಷ್ಣನಿಂದ ಅವನು ಕಲಿತಾ ಅನ್ನುವಂಥದ್ದು. ಆದರೆ ಮತ್ತೊಂದು ನೆರೆಟಿವ್ ಏನಂದರೆ ಇಲ್ಲ ಇವೆಲ್ಲ ಸುಳ್ಳು, ಹುಟ್ಟಿದ ನಂತರ ಆತ ಅರ್ಜುನನಿಂದ ಇದನ್ನು ಕಲಿತಾ ಅನ್ನುವಂಥದ್ದು. ಈ ಯಾವ ಕಥೆಯೂ ಮೂಲದ ಕಥೆ ಅಲ್ಲ. ಯಾವುದೋ ಒಂದು ವ್ಯೂಹ ಇದೆ, ಅದನ್ನು ಹೆಂಗೆ ಹೋಗೋದು ಹೊರಗೆ ಬರೋದು ಅನ್ನೋದೆಲ್ಲ ಟೆಕ್ಸ್ಟಲ್ಲೇ ಇದ್ದು ಬಿಡಲ್ಲ ಅದು. ಆದರೆ ಅದಾಗಿ ಬಂದ ಮೇಲೆ ಮತ್ತೆ ಯುದ್ಧವೇ ಬಂದಿತ್ತು. ಸೋದರ ಮಾವ ಸೋದರಳಿಯಂದಿರ ಒಂದು ಬಹಳ ಮಧುರವಾದ ಪ್ರೀತಿಗೆ ಕೃಷ್ಣ ಅಭಿಮನ್ಯು ಉದಾಹರಣೆ. ಯುಧಿಷ್ಠಿರನ ಒಂದು ವ್ಯಕ್ತಿತ್ವ, ಯುದ್ಧ ಗೆಲ್ಲೋಕ್ಕೋಸ್ಕರ ಅವನು ಧರ್ಮಭ್ರಷ್ಟನಾದ, ಅವನು ಧರ್ಮಭ್ರಷ್ಟನಾದ ಅನ್ನುವಂಥದ್ದು ಎಷ್ಟು ಸರಿ. ಯುದ್ಧ ಅಂತ ಅಂದಾಗ ಒಂದಿಷ್ಟು ತಂತ್ರಗಳಿದ್ದೇ ಇರುತ್ತವೆ ಅದರಲ್ಲಿ. ಈ ಧರ್ಮ ಯುದ್ಧ ಅಂತ ಅನ್ನುವಾಗ ಎರಡು ಅಂಶ ಅದರಲ್ಲಿ. ಧರ್ಮಕ್ಕಾಗಿ ಯುದ್ಧ, ಧರ್ಮದಂತೆ ಯುದ್ಧ ಅಂತ ಎರಡು ಬರುತ್ತೆ. ದ್ರೋಣರನ್ನ ಸೋಲಿಸೋದು ಸಂಹಾರ ಮಾಡೋದು ಎರಡು ಅಸಾಧ್ಯದ ಮಾತು. ಸುಳ್ಳು ಹೇಳಲಿಲ್ಲ, ದ್ರೋಣರನ್ನ ಮೋಸಗೊಳಿಸುವ ಉದ್ದೇಶ ಇತ್ತು. ಸೊ ಕುರುಕ್ಷೇತ್ರ ಯುದ್ಧ ಅಂತ ಬಂದ ಕ್ಷಣ ಅದರ ಜೊತೆಯಲ್ಲೇ ಬರುವಂಥ ಮತ್ತೊಂದು ಹೆಸರು ಅಂದರೆ ಅಭಿಮನ್ಯುವಿನದು. ಕುರುಕ್ಷೇತ್ರ ಆ ಚಕ್ರವ್ಯೂಹವನ್ನು ಭೇದಿಸಿ ಅಲ್ಲಿ ಅವನು ವೀರ ಮರಣವನ್ನಪ್ತಾನೆ ಅನ್ನುವಂಥದ್ದು. ಆದರೆ ಒಂದು ಕಥೆ ಎಲ್ರಿಗೂ ಗೊತ್ತಿರುವಂಥದ್ದು, ಆತ ತನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಕುರುಕ್ಷೇತ್ರ ಚಕ್ರವ್ಯೂಹವನ್ನು ಭೇದಿಸೋದು ಹೇಗೆ ಅನ್ನೋದನ್ನು ಕೃಷ್ಣನಿಂದ ಅವನು ಕಲಿತಾ ಅನ್ನುವಂಥದ್ದು. ಆದರೆ ಮತ್ತೊಂದು ನೆರೆಟಿವ್ ಏನಂದರೆ ಇಲ್ಲ ಇವೆಲ್ಲ ಸುಳ್ಳು, ಹುಟ್ಟಿದ ನಂತರ ಆತ ಅರ್ಜುನನಿಂದ ಇದನ್ನು ಕಲಿತಾ ಅನ್ನುವಂಥದ್ದು. ಇದು ಯಾವ ರೀತಿ ನಿಜ ಅಂತ ಆ ಇರುವ ಕತೆ ಏನು ಅಂದರೆ, ಸುಭದ್ರೆ ಗರ್ಭಿಣಿ ಆದ್ಲು, ಕೃಷ್ಣ ಅವಳನ್ನು ತಾನೇ ಸಾರಥಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದ. ದಾರಿಯಲ್ಲಿ ಅವನು ಯುದ್ಧದ ಇದು ಅವಳನ್ನೆಲ್ಲ ಹೇಳ್ತಾ ಇದ್ದ. ಆಗ ಹೂ ಅಂತ ಮಾತ್ರ ಕೇಳ್ತಾ ಇತ್ತು. ಸ್ವಲ್ಪ ಹೊತ್ತಾದ ಮೇಲೆ ಅವನಿಗೆ ಅನುಮಾನ ಬಂದು ನೋಡಿದಾಗ ಅವಳು ನಿದ್ರೆ ಮಾಡಿದ್ಲು. ಅವನು ಆವಾಗ ಹೇಳ್ತಾ ಇದ್ದಿದ್ದು ಒಳಗಡೆ ಇದ್ದ ಮಗು, ಗರ್ಭದಲ್ಲಿದ್ದ ಮಗು ಅಂತ. ಆಗ ಅವನು ಚಕ್ರವ್ಯೂಹ ಭೇದಿಸೋದು ಹೇಗೆ ಅಂತ ಹೇಳ್ತಾ ಇದ್ದ. ಭೇದಿಸಿ ಹೊರಬರೋದು ಹೇಗೆ ಅಂತ ಹೇಳಬೇಕಾಗಿತ್ತು. ನೋಡಿದಾಗ ಅವಳಿಗೆ ನಿದ್ದೆ ಬಂತಲ್ಲ, ನಿಲ್ಲಿಸ್ಬಿಟ್ಟ ಅವನು ಅಂತ ಆ ಒಂದು ಕತೆ. ಇನ್ನೊಂದು ಕತೆ ಇನ್ನು ಯಾರೋ ಬಹಳ ದುರ್ಬುದ್ಧಿಯವ್ರು ಹುಟ್ಟಿಸಿದ ಕತೆ. ಅದೇನು ಅಂದ್ರೆ, ಕೃಷ್ಣನಿಗೆ ಅಭಿಮನ್ಯುನ ಮೇಲೆ ಭಯ ಇತ್ತು. ತಾನು ಕಂಸ ಸೋದರ ಮಾವನ್ ಕೊಂದಿದ್ರಿಂದಾಗಿ ಅಭಿಮನ್ಯು ತನ್ನನ್ನು ಕೊಂದು ಬಿಡ್ತಾನೆ ಅಂತ ಭಯ ಇತ್ತು. ಅದಕ್ಕೆ ಅರ್ಧಂಬರ್ಧ ಹೇಳ್ದ ಅಂತೆಲ್ಲ ಒಂದು ಕತೆ ಹುಟ್ಟಿಸಿದ್ದಾರೆ. ಈ ಯಾವ ಕಥೆಯೂ ಮೂಲದ ಕಥೆ ಅಲ್ಲ. ಮೂಲದ ಕಥೆಯ ಪ್ರಕಾರ ಅವನು ಯುದ್ಧ ವಿದ್ಯೆಯನ್ನು ಕಲ್ತಿದ್ದು ತಂದೆಯ ಹತ್ರನೇ, ಅರ್ಜುನನ ಹತ್ರನೇ ಅಭಿಮನ್ಯು ಕಲ್ತಿದ್ದು. ಚಕ್ರವ್ಯೂಹ ಭೇದಿಸೋದನ್ನು ಕೂಡ ಅರ್ಜುನನೇ ಕಲ್ಸಿರ್ತಾನೆ. ಆದ್ರೆ ಹೊರಗೆ ಬರೋದನ್ನ ಇನ್ನೂ ಕಲ್ಸಿರೋದಿಲ್ಲ. ಅಂದ್ರೆ ಇನ್ನೂ ಕಲ್ಸಿರೋದಿಲ್ಲ ಅಂದ್ರೆ ಇವೆಲ್ಲ ಉನ್ನತವಾದ ವಿದ್ಯೆಗಳು. ಅಂದ್ರೆ ಇವೆಲ್ಲ ಒಂಥರ ಯಾವುದೋ ಒಂದು ವ್ಯೂಹ ಇದೆ, ಅದನ್ನ ಹೆಂಗ್ ಹೋಗೋದು ಹೊರಗೆ ಬರೋದು ಅನ್ನೋದೆಲ್ಲ ಟೆಕ್ಸ್ಟಲ್ಲೇ ಇದ್ದು ಬಿಡಲ್ಲ ಅದು. ಯಾವುದೋ ಸಂದರ್ಭದಲ್ಲಿ ಹೀಗೆ ಹೇಳ್ಕೊಡ್ತಾ ಇರೋದು ಅಂತ. ಆಮೇಲೆ ಏನಾಗಿದೆ, ಇವರು ಈ ವನವಾಸ ಅಜ್ಞಾತವಾಸ ಬಂದಾಗ ಎಲ್ಲ ಅವ್ರ ಲೈಫ್ ಸ್ಟೈಲ್ ಕಟ್ಟಾಗೋಯ್ತು. ಹೇಳ್ಕೊಡ್ತಾ ಇದ್ನೇನೋ ಅರ್ಜುನ ಮೊದಲು ಹೇಳ್ಕೊಡ್ತಾ ಇದ್ದಿದ್ದಲ್ವಾ, ಚಿಕ್ಕವನಾಗಿ ಅವನು ಇಂದ್ರಪ್ರಸ್ಥದಲ್ಲಿದ್ದಾಗ. ಆಮೇಲೆ ಏನಾಯ್ತು, ಇವರು ಕಾಡಿಗೆ ಹೋಗ್ಬಿಟ್ರು. ಅಭಿಮನ್ಯುವನ್ನ ದ್ವಾರಕೆಗೆ ಹೋದ, ಅವನು ಅಜ್ಜನ ಮನೆಗೆ ಹೋದ. ಸುಭದ್ರೆ ಮತ್ತು ಅವರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಕಲ್ತ ಅವನು, ಕೃಷ್ಣನ ಹತ್ರನೂ ಕಲ್ತಿರ್ತಾನ ಅವನು. ಅಭಿಮನ್ಯು ಕೃಷ್ಣನ ಹತ್ರನೂ ಕಲ್ತಿರ್ತಾನೆ ಅವನು, ಬೇರೆ ಒಂದಿಷ್ಟನ್ನ ಅಲ್ಲೂ ಕಲ್ತ ಅವನು. ಆದ್ರೆ ಅದಾಗಿ ಬಂದ ಮೇಲೆ ಮತ್ತೆ ಯುದ್ಧವೇ ಬಂದಿದ್ದು. ಈಗ ಮತ್ತೆ ಭೇಟಿಯಾಗಿದ್ದೆಲ್ಲಿ ಅಭಿಮನ್ಯು ಅಂದ್ರೆ ನೇರ ಯುದ್ಧ ಸಿದ್ಧತೆಯಲ್ಲಿ. ಹಾಗಾಗಿ ಆಗ ಅಷ್ಟಕ್ಕೆ ನಿಂತಿರ್ಬೋದು ಆ ಪಾಠ. ಹಾಗಾಗಿ ಚಕ್ರವ್ಯೂಹದ ಮುಂದಿನ ಭಾಗ ಅವನಿಗೆ ಹೇಳೋದಕ್ಕಾಗಿರ್ಲಿಲ್ಲ ಅಂತ ಅನ್ಸತ್ತೆ. ಅಷ್ಟೇ ಹೇಳಿದ್ದ ಅನ್ನೋದನ್ನ ಅವನು ಹೇಳ್ತಾನೆ. ನನಗೆ ಭೇದಿಸೋದು ಗೊತ್ತೇ ಹೊರತು ಹೊರಗೆ ಬರೋದಕ್ಕೆ ಗೊತ್ತಿಲ್ಲ ಅಂತಲೇ ಹೇಳ್ತಾನೆ ಅವನು. ಹಾಗಾಗಿ ಇದು ಆ ಕಥೆಗಳು ಯಾವುದೂ ನಿಜ ಅಲ್ಲ. ಯಾವುದೋ ಒಂದು ನಾಟಕದಲ್ಲಿ ಬರುತ್ತೆ, ಅಭಿಮನ್ಯುವಿನ ಸಾವನ್ನ ಹೇಳೋದಕ್ಕೆ ವಿಚಾರವನ್ನು ಹೇಳೋದಕ್ಕೆ ಕೃಷ್ಣ ಸುಭದ್ರೆ ಹತ್ರ ಬರ್ತಾನೆ. ಆಗ ಸುಭದ್ರೆ ಅವನನ್ನು ಪ್ರಶ್ನೆ ಮಾಡ್ತಾಳೆ, ಅವನು ಸಾಯೋದೇ ನಿನಗೆ ಬೇಕಿತ್ತ, ಹಾಗಾಗಿ ಅರ್ಧಂಬರ್ಧ ಹೇಳ್ಬಿಟ್ಟಿಯ ನೀನು ಕಥೆನ ಗರ್ಭದಲ್ಲಿದ್ದಾಗ ಅಂತ ಅವಳು ಬಹಳ ಕೋಪದಿಂದ ಕೇಳ್ತಾಳೆ. ಅದು ಯಾವುದೋ ನಾಟಕ, ಅದು ಎಲ್ಲೋನು ಇಲ್ಲ, ಯಾವುದೂ ಇಲ್ಲ. ಅವನಿಗೆ ಅಭಿಮನ್ಯುವಿನ ಮೇಲೆ ಬಹಳ ಪ್ರೀತಿ ಇತ್ತು. ನಾವು ಹಿಂದೊಂದು ಪ್ರಶ್ನೆಗೆ, ಶಕುನಿಗೆ ದುರ್ಯೋಧನಾದಿಗಳ ಮೇಲೆ ಬಹಳ ಪ್ರೀತಿ ಇತ್ತು, ತಂಗಿಯ ಮಕ್ಕಳ ಮೇಲೆ ಅಂತ ಹೇಳಿದ್ವಲ್ಲ. ಕೃಷ್ಣನಿಗೆ ಅಭಿಮನ್ಯು ಮೇಲೆ ಅಪಾರ ಪ್ರೇಮ. ಅಂದರೆ ಈಗ ಅವತ್ತು ವಧೆ ಮಾಡ್ತಾರಲ್ಲ ಅಭಿಮನ್ಯುವಿನದ್ದು, ಅವತ್ತು ರಾತ್ರಿ ದೇವತೆಗಳು ಚಿಂತಿಸಿದರು ಅಂತ ಮಹಾಭಾರತ ಹೇಳುತ್ತೆ. ಯಾಕೆಂದರೆ ಕೃಷ್ಣ ಅರ್ಜುನ ಇಬ್ಬರಿಗೂ ಅಭಿಮನ್ಯುವಿನ ಮೇಲೆ ಬಹಳ ಪ್ರೀತಿ. ಹಾಗಾಗಿ ಇವ್ರು ಹೆಂಗೆ ಪ್ರತಿಕ್ರಿಯಿಸ್ತಾರೋ ಅಂತ ದೇವತೆಗಳಿಗೆ ಭಯ ಆಯಿತು ಅಂತ. ಅಂದರೆ ಜಗತ್ತನ್ನೇ ನಾಶ ಮಾಡಿಬಿಡ್ಬೋದು ಇವರು, ಅಷ್ಟು ಪ್ರೀತಿ ಇವರಿಗೆ ಅಭಿಮನ್ಯುವಿನ ಮೇಲೆ ಅಂತ. ಹಾಗಾಗಿ ಕೃಷ್ಣನಿಗೆ ಅತ್ಯಂತ ಪ್ರೀತಿ ಅವನ ಮೇಲೆ.
ಹಾಗಾಗಿ ಆ ಥರದ್ದೆಲ್ಲ ಏನೂ ಕಥೆಗಳೆಲ್ಲ ಇಲ್ಲವೇ ಇಲ್ಲ. ಅಭಿಮನ್ಯುವಿಗೂ ಕೃಷ್ಣನ ಮೇಲೆ ತುಂಬ ಪ್ರೀತಿ. ಅವನಿಗೆ ತಂದೆಯ ಮೇಲೆ ಎಷ್ಟು ಪ್ರೀತಿಯೋ ಅಷ್ಟೇ ಪ್ರೀತಿ ಕೃಷ್ಣನ ಮೇಲೂ ಇತ್ತು. ಹಾಗಾಗಿ ಅದೊಂದು ಸೋದರ ಮಾವ ಸೋದರಳಿಯಂದಿರ ಒಂದು ಬಹಳ ಮಧುರವಾದ ಪ್ರೀತಿಗೆ ಕೃಷ್ಣ ಅಭಿಮನ್ಯು ಉದಾಹರಣೆ. ಸೊ ಕುರುಕ್ಷೇತ್ರ ಯುದ್ಧದ ನಂತರದಲ್ಲಿ ಒಂದು ಹುಟ್ಟುಕೊಳ್ಳುವಂಥ ಒಂದು ಪ್ರಶ್ನೆ ಅಂದರೆ ಯುಧಿಷ್ಠಿರನ ಒಂದು ವ್ಯಕ್ತಿತ್ವ. ಆತ ಧರ್ಮವನ್ನು ಬಿಟ್ಟು ಬದುಕಲಿಲ್ಲ, ಧರ್ಮ ಬೀರುವಾಗೇ ಕೊನೆಯವರೆಗೂ ನಡ್ಕೊಂಡ ಅಂತ. ಆದರೆ ಅಂತಿಮವಾಗಿ ಯುದ್ಧ ಗೆಲ್ಲೋಕ್ಕೋಸ್ಕರ ಅವನು ಧರ್ಮಭ್ರಷ್ಟನಾದ ಅಂತ. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನನ್ನು ಅಶ್ವತ್ಥಾಮು ಹತಕುಂಜರಹ ಅಂತ ಹೇಳೋದ್ರ ಮುಖಾಂತರ, ಅವನು ಸುಳ್ಳು ಹೇಳುವ ಮುಖಾಂತರ ಅವನು ಧರ್ಮಭ್ರಷ್ಟನಾದ ಅಂತ. ಆದರೂ ಕೂಡ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಅವನು ಆ ಧರ್ಮಭ್ರಷ್ಟನಾದ ಅನ್ನುವಂಥದ್ದು ಎಷ್ಟು ಸರಿ ಅಂತ? ಇಲ್ಲ, ಅಲ್ಲಿ ಅದನ್ನು ಧರ್ಮಭ್ರಂಶ ಅಂತ ಹೇಳೋಕ್ಕಾಗೋಲ್ಲ, ಧರ್ಮಭ್ರಷ್ಟತನ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂತ ಅಂದರೆ ಈ ಈ ಯುದ್ಧ ಅಂತ ಅಂದಾಗ ಒಂದಿಷ್ಟು ತಂತ್ರಗಳಿದ್ದೇ ಇರುತ್ತವೆ. ಅದರಲ್ಲಿ ತಂತ್ರಗಳಿಲ್ಲದ ಯುದ್ಧ ಏನೂ ಅಲ್ಲ. ಹಾಗಾಗಿ ಅಲ್ಲೊಂದಿಷ್ಟು ತಂತ್ರಗಳು ಅನಿವಾರ್ಯ ಆಗಿತ್ತು ಕುರುಕ್ಷೇತ್ರ ಯುದ್ಧದಲ್ಲಿ. ಯಾಕೆ ಅಂತ ಅಂದರೆ ನೀವು ದ್ರೋಣರನ್ನು ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ದ್ರೋಣರನ್ನು ಸೋಲಿಸೋದು ಸಂಹಾರ ಮಾಡೋದು ಎರಡೂ ಅಸಾಧ್ಯದ ಮಾತು. ದ್ರೋಣರನ್ನು ಸಂಹಾರ ಮಾಡದೆ ಆ ಯುದ್ಧ ಮುಗಿಯೋದಿಲ್ಲ, ಪಾಂಡವರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಪಾಂಡವರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಧರ್ಮ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಧರ್ಮಯುದ್ಧವಾಗಿ ನಡೀತಾ ಇದ್ದಿದ್ದು. ಈ ಧರ್ಮಯುದ್ಧ ಅಂತ ಅನ್ನುವಾಗ ಎರಡು ಅಂಶ ಅದರಲ್ಲಿ. ಧರ್ಮಕ್ಕಾಗಿ ಯುದ್ಧ, ಧರ್ಮದಂತೆ ಯುದ್ಧ ಅಂತ ಎರಡು ಬರುತ್ತೆ. ಈಗ ನಾಳೆ ಉಳಿಯಬೇಕಾಗಿದ್ದು ಧರ್ಮ ಅಂತ ಅಂದಾಗ ನಾಳೆ ಧರ್ಮವನ್ನು, ಶಾಶ್ವತವಾಗಿ ಧರ್ಮವನ್ನು, ನ್ಯಾಯವನ್ನು ಉಳಿಸೋದಕ್ಕೆ ಯುದ್ಧದಲ್ಲಿ ಕೆಲವೊಮ್ಮೆ ಇಂಥದ್ದನ್ನು ಮಾಡಬೇಕಾಗಿ ಬರುತ್ತೆ ಅನ್ನೋದನ್ನು ಕುರುಕ್ಷೇತ್ರ ಹೇಳುತ್ತೆ. ಅಂದರೆ ನಾನು ಕಾನೂನಿನ ಪ್ರಕಾರನೇ ಇರ್ತೀನಿ, ಆ ಕಡೆಯವನು ಏನು ಬೇಕಿದ್ರೂ ಕಾನೂನು ಮುರಿಬೋದು ಅಂತಲೇ ಇದ್ದುಬಿಟ್ರೆ ಇದನ್ನು ಆತ್ಮಹತ್ಯೆ ಅಂತಲೇ ಕರಿಬೇಕಾಗತ್ತೆ. ಇಂಥ ಉದಾಹರಣೆ, ಇಂಥ ಮೂರ್ಖತನದ ಮೌಲ್ಯಾನುಸರಣೆಯನ್ನು ನಾವು ನಮ್ಮ ಇತಿಹಾಸದಲ್ಲಿ ನೂರಾರು ಬಾರಿ ನೋಡಿದ್ದೀವಿ. ಇಂಥದ್ದನ್ನು ನೂರಾರು ಬಾರಿ ನೋಡಿದ್ದೀವಿ. ಇಂಥದ್ದನ್ನು ಮಾಡಿಯೇ ಒಳಿತು ಸೋತಿದೆ ಎಷ್ಟೋ ಸಲ. ಅಂದರೆ ಆ ಕಡೆ ಮೋಸ ವಂಚನೆಯೇ ಇರುವಾಗ ಒಂದು ಸ್ವಲ್ಪವೂ ಅದನ್ನು ಮಾಡದೆ ಕೆಲವು ಸನ್ನಿವೇಶಗಳಲ್ಲಿ ದಾಟೋದಕ್ಕಾಗೋದಿಲ್ಲ ಅಂತ. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್, ಒಂದು ಟ್ರಾಫಿಕ್ ಲೈನ್ ಇರ್ತದೆ. ಈ ಟ್ರಕ್ಗಳು ಇದೇ ಲೈನಲ್ಲಿ ಹೋಗಬೇಕು, 4 ವೀಲರ್ಗಳು ಸಣ್ಣವು ಇದೇ ಲೈನಲ್ಲಿ ಹೋಗಬೇಕು ಅಂತ ನಾವು ಅದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇರ್ತೀವಿ. ಎದುರುಗಡೆಯಿಂದ ಇನ್ಯಾವುದೋ ಒಂದು ಎಲ್ಲೆಲ್ಲೆಲ್ಲೋ ಅಡ್ಡಾಡ್ಕೊಂಡು ಬರ್ತಿರ್ತಾನೆ. ಅವ್ನು ಹೆಂಗಾರು ಬರಲಪ್ಪ, ನಾನು ಅದೇ ಲೈನಲ್ಲಿ ಹೋಗ್ತೀವಿ ಅಂತ ಹೋದ್ರೆ ಅಲ್ಲಿ ಕಾನೂನು ಪಾಲನೆ ಮಾಡ್ದಂಗೆ ಆಗಲ್ಲ. ಅಲ್ಲಿ ಒಟ್ಟಾರೆ ಅವ್ಯವಸ್ಥೆಗೆ ದಾರಿ ಆಗುತ್ತೆ. ಆಗ ನಾವು ನಮ್ಮ ರಕ್ಷಣೆಗೆ ಏನೋ ಒಂದು ಮಾಡಲೇಬೇಕಾಗತ್ತೆ. ಹೌದು, ಅದು ಒಂದು. ಆಮೇಲೆ ನೀವು ಟ್ರಾಫಿಕ್ ಇಂದ ಹೇಳಿದಾಗ ಇನ್ನೊಂದು ಉದಾಹರಣೆ ಏನಂದ್ರೆ, ಈಗ ಎಡಕ್ಕೆ ಹೋಗ್ಬೇಕು ಬಲಕ್ಕೆ ಹೋಗಬೇಕು ಅಂತ ನಿಯಮ ಇದೆ, ಒಂದೊಂದು ದೇಶದಲ್ಲಿ ಒಂದೊಂದು ಥರ ಇದೆ. ಈ ಆಂಬುಲೆನ್ಸ್ ಇದೆಯಲ್ಲ, ಅದು ಕೆಲವು ಸಲ ಇನ್ನೊಂದು ಕಡೆಗೂ ಹೋಗ್ಬೋದು, ಇನ್ನೊಂದು ಕಡೆಗೂ ಹೋಗ್ಬೋದು. ಅದು ಈಗ ಆಂಬುಲೆನ್ಸ್ ಡ್ರೈವರ್ ಮೇಲೆ ಕೇಸ್ ಹಾಕಲ್ಲ ಅವಾಗ. ಯಾಕೆ ಅಂತಂದರೆ ಅವನು ಪ್ರಾಣ ಉಳಿಸೋದಕ್ಕಾಗಿ ಅಲ್ಲಿ ಹೋದ ಅಂತ. ಹಾಗಾಗಿ ಅಲ್ಲಿ ನಿಯಮ ಮುರಿಲಿಲ್ವಾ ಅಂದರೆ ಬರೆದುಕೊಂಡ ನಿಯಮ ಮುರಿದಿದೆ, ಆದರೆ ನಿಯಮದ ಉದ್ದೇಶ ಮುರಿದಿಲ್ಲ. ನಿಯಮದ ಉದ್ದೇಶ ಏನು? ಯಾಕೆ ಟ್ರಾಫಿಕ್ಕಲ್ಲಿ ಎಡಕ್ಕೆ ಹೋಗಿ ಬಲಕ್ಕೆ ಹೋಗಿ ಅಂತ ಮಾಡಿದ್ದಾರೆ ಅಂತಂದರೆ ಸಾವು ನೋವು ಆಗಬಾರ್ದು ಅಂತ. ಆ್ಯಂಬುಲೆನ್ಸ್ನವನು ಹೋಗಿದ್ದು ಸಾವು ನೋವು ಆಗಬಾರ್ದು ಅಂತಲೇ ಅಲ್ವಾ ಅಂತ. ಹಾಗಾಗಿ ನಿಯಮದ ಉದ್ದೇಶ ಈಡೇರಿಕೆಗಾಗಿ ಹೀಗೆ ತಪ್ಪೋದು ತಪ್ಪಲ್ಲ ಅಂತ. ಹಾಗೆಯೇ ಇಲ್ಲಿ ಅನ್ಯಾಯ ನಡೆದುಕೊಂಡು ಬಂದಿದೆ ಮೊದಲಿಂದ. ಆ ಅನ್ಯಾಯವನ್ನು ನಿರ್ನಾಮ ಮಾಡಬೇಕು, ನ್ಯಾಯವನ್ನು ಉಳಿಸಬೇಕು ಅಂತ ಅಂದಾಗ ಆ ಹೊತ್ತಿನಲ್ಲಿ ಕೆಲವು ಬಾರಿ ನಿಯಮ ಮೀರುವಿಕೆ ಅನ್ನೋದು ಅನಿವಾರ್ಯ ಆಗತ್ತೆ. ಈಗ ಭೀಷ್ಮನದ್ರಲ್ಲಿ ಏನು ಅಂದರೆ, ಭೀಷ್ಮನೇ ಹೇಳ್ಕೊಟ್ಬಿಟ್ಟ ತನ್ನ ಸಾವು ಹೇಗೆ ಅಂತ. ಅದನ್ನು ಏನು ಹೇಳಬೇಕು? ದ್ರೋಹ ಅಂತಲ್ವ ಹೇಳಬೇಕು. ಈ ಪಕ್ಷದ ಸೇನಾಧಿಪತಿಯಾಗಿ ತನ್ನನ್ನು ಸಾಯುವ ರಹಸ್ಯವನ್ನು ಎದುರಾಳಿಗೆ ಹೇಳ್ಕೊಡ್ತಾನೆ ಅಂತ ಅಂದರೆ ಏನರ್ಥ ಅದಕ್ಕೆ? ಒಂದು, ದ್ರೋಣರಲ್ಲಂತೂ ಯುಧಿಷ್ಠಿರನೇ ಹೇಳ್ದ ಅಶ್ವತ್ಥಾಮ ಹತಕುಂಜರಹ ಅಂತ. ಕರ್ಣನ ವಿಷಯದಲ್ಲೂ ಅವನ ಕೈಲಿ ಅಸ್ತ್ರ ಇಲ್ಲದಿದ್ದಾಗ ಸಂಹಾರ ಆಯಿತು. ದುರ್ಯೋಧನನಿಗೂ ದೇಹದಿಂದ ಕೆಳಭಾಗಕ್ಕೆ ಗದಾಘಾತ ಆಯಿತು ಅಂತ ಇಲ್ಲೆಲ್ಲ ಬರುತ್ತಲ್ಲ ಈ ಸಂದರ್ಭಗಳು. ಇದು ಅನಿವಾರ್ಯವೇ, ಹೀಗೆ ಮಾಡಬೇಕು ಅಂತಲೇ ಕೃಷ್ಣ ಅದನ್ನೇ ತೋರಿಸ್ಕೊಡ್ತಾ ಇದ್ದಾನೆ. ಕೃಷ್ಣ ಹೇಳಿದಾಗ ಇವನು ತಕ್ಷಣಕ್ಕೆ ಒಪ್ಕೊಂಡು ಅಥವಾ ಒಲ್ಲದ ಮನಸ್ಸಿನಿಂದ ಒಪ್ಪದ, ಅವನು ಅದಕ್ಕೆ ಸಿದ್ಧನಿಲ್ಲ. ಆದರೆ ದ್ರೋಣರದ್ದೇನು ಅಂದರೆ, ವಿಶ್ವಾಸಾರ್ಹನಾದ ವ್ಯಕ್ತಿ ಹೇಳಿದರೆ ಮಾತ್ರ ಅವರು ನಂಬುತ್ತಾರೆ, ಅದು ಯುಧಿಷ್ಠಿರ ಮಾತ್ರ. ಹಾಗಾಗಿ ಇವನು ಸುಳ್ಳು ಅಂದ್ರೆ ಸುಳ್ಳು ಹೇಳಲಿಲ್ಲ. ಅಶ್ವತ್ಥಾಮ ಅಂತ ಒಂದು ಆನೆ ಇತ್ತು,
ಆ ಆನೆಯನ್ನು ಕೊಂದರು ಅವಾಗ. ಹ್ಮ್ ಇದೇ ಹೊತ್ತಿಗೆ ಇದಕ್ಕಾಗಿ ಕೊಂದರು. ಹ್ಮ್ ಹ್ಮ್ ಕುಂಜರ ಅಂದರೆ ಆನೆ. ಅಶ್ವತ್ಥಾಮೋ ಹತಃ ಕುಂಜರಹ ಅನ್ನುವಾಗ ಕುಂಜರ ಅಂತಂದ್ರೆ ಆನೆ, ಅಶ್ವತ್ಥಾಮ ಎನ್ನುವ ಆನೆ ಸತ್ತಿತು ಅಂತಲೇ. ಸಂಸ್ಕೃತದಲ್ಲಿ ಹೇಳುವಾಗ ಶಬ್ದಗಳನ್ನು ಎಲ್ಲಿ ಬೇಕಿದ್ರೂ ಹಾಕ್ಬೋದು. ಅಶ್ವತ್ಥಾಮ ಎನ್ನುವ ಆನೆ ಸತ್ತಿತು ಅಂತ ಹೇಳಿದಾಗೆ ಅಶ್ವತ್ಥಾಮ ಎನ್ನುವ ಸತ್ತಿತು ಆನೆ ಅಂತಲೂ ಹೇಳ್ಬೋದು ಸಂಸ್ಕೃತದಲ್ಲಿ ಶ್ಲೋಕಗಳ ರಚನೆ ಮಾಡುವಾಗ. ಅವನು ಅಶ್ವತ್ಥಾಮ ಹತಃ ಕುಂಜರಹ ಅಂತಲೇ ಹೇಳ್ದ ಯುಧಿಷ್ಠಿರ. ಕುಂಜರ ಅಂತ ಹೇಳುವಾಗ ವಾದ್ಯಗಳ ಘೋಷ ಬಂತು ಅಂತ ಇರೋದು. ಅದನ್ನ ಸ್ವಲ್ಪ ಕೇಳಿಸ್ದಾಗೆ ಮಾಡಿದ್ರು ಅನ್ನೋದು. ಅವ್ರಿಗೆ ಅಶ್ವತ್ಥಾಮ ಹತಃ ಅಂತ ಮಾತ್ರ ಕೇಳಿಸ್ತು ದ್ರೋಣರಿಗೆ. ಹಾಗಾಗಿ ಸುಳ್ಳು ಹೇಳಲಿಲ್ಲ, ಆದರೆ ದ್ರೋಣರನ್ನ ಮೋಸಗೊಳಿಸುವ ಉದ್ದೇಶ ಇತ್ತು. ದ್ರೋಣರನ್ನ ಮೋಸ ಅಂದ್ರೆ ದ್ರೋಣರನ್ನ ಭ್ರಮೆಗೊಳಿಸುವ ಉದ್ದೇಶ ಇತ್ತು ಅಲ್ಲಿ ಅನ್ನೋದು ಸತ್ಯ ಅಂತ. ಆದ್ರಿಂದ ಅವನು ಇಷ್ಟು ಕಾಲ ಕಾಪಾಡಿಕೊಂಡು ಬಂದ ಧರ್ಮ ಏನಾಯಿತು ಅಂತ ಪ್ರಶ್ನೆ ಬರುತ್ತಲ್ಲ. ಕೃಷ್ಣ ನಮಗೆ ಕುರುಕ್ಷೇತ್ರದಲ್ಲಿ ಪದೇ ಪದೇ ಹೇಳೋದು ಇದನ್ನೇ ಅಂತ. ನೀವು ಸಜ್ಜನಿಕೆ ಅನ್ನೋದನ್ನು ಹೀಗೆ ಬಹಳ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ದುಷ್ಟರ ಸಂಹಾರ ಅಂತ ಬಂದಾಗ, ದುಷ್ಟರ ನಾಶ ಅಂತ ಬಂದಾಗ ತಂತ್ರ ಅನ್ನೋದಕ್ಕೂ ಒಂದು ಸ್ಥಾನ ಇದ್ದೇ ಇದೆ. ಹಾಗಾಗಿ ನೀವು ಕೆಲವೊಮ್ಮೆ ಅಂಥ ನಿಯಮಗಳನ್ನು ಮೀರಿಯೂ ವರ್ತಿಸಬೇಕಾದೀತು. ಉದ್ದೇಶ ಶುದ್ಧಿ ಇದೆಯಾ ಅನ್ನೋದು ವಿಷಯ ಅಂತ. ಹಾಗಾಗಿ ಕೃಷ್ಣ ಹೇಳುವ ಧರ್ಮ ನ್ಯಾಯದ ವ್ಯಾಖ್ಯಾನ ಅದು ಅಂತ. ಅದರಿಂದ ಇಲ್ಲಿ ಇವರು ತಪ್ಪಿದ್ರು ಅನ್ನೋದಕ್ಕಿಂತ ಇಲ್ಲಿ ನಮಗೆ ಮುಂದಿನವರಿಗೆ ಪಾಠ ಇದೆ, ಮುಂದಿನವರಿಗೆ ಪಾಠ ಇದೆ. ಈ ಥರ ಹುಚ್ಚುಚ್ಚಾಗಿ ಮೌಲ್ಯ ಅಂತ ಅಂದುಕೊಂಡು, ನ್ಯಾಯ ನೀತಿ ಅಂತ ಅಂದುಕೊಂಡು ನೀವು ಹಾಳಾಗೋದಲ್ಲದೆ ವ್ಯವಸ್ಥೆಯನ್ನು ಹಾಳು ಮಾಡಿಬಿಡ್ತೀರಿ ಅಂತ ಸಜ್ಜನರು ಎಷ್ಟೋ ಸಲ ಇಂಥ ತಪ್ಪುಗಳನ್ನು ಮಾಡ್ತಾರೆ ಅಂತ. ಹಾಗಾಗಿ ದುರ್ಜನರ ನಾಶಕ್ಕೆ ಇಂಥವು ಅನಿವಾರ್ಯ. ಅದಕ್ಕೆ ಈಗಿನ ಒಂದು ಕೂಗು ಏನು ಅಂದರೆ ಸಜ್ಜನರು ರಾಜಕಾರಣಕ್ಕೆ ಬರಬೇಕು, ಸಜ್ಜನರು ರಾಜಕಾರಣಕ್ಕೆ ಬರಬೇಕು, ಸಜ್ಜನರು ಮೌನವಾಗಿದ್ದರೆ ನಾವು ವಿನಾಶದತ್ತ ಹೋಗ್ತೀವಿ ಅನ್ನುವಂಥದ್ದು ಈಗಿನ ಸಂದರ್ಭಕ್ಕೆ ನಾವು ಅದನ್ನು ಅನ್ವಯಿಸ್ಬೋದು ಅಂತ ಅನಿಸುತ್ತೆ. ಹೌದು ಹೌದು. ಬಹಳ ಹಿಂದೆ ನಾ ಕೃಷ್ಣಪ್ಪನವರು, ನಾನೊಂದು ಪತ್ರಿಕೆ ಸಂಪಾದಕ ಆಗಿದ್ದೆ, ಧರ್ಮಭಾರತಿ ಅಂತ. ಮೊದಲ ಸಂಚಿಕೆ ಅವ್ರ ಹತ್ರ ಲೇಖನ ಕೇಳಿದ್ದೆ, ನಾ ಕೃಷ್ಣಪ್ಪನವ್ರ ಹತ್ರ. ಅವರೊಂದು ಲೇಖನ ಕೊಟ್ಟಿದ್ದರು, ಅದರ ಹೆಡ್ಡಿಂಗ್ಗೆ ಸಜ್ಜನರು ಮುನ್ನುಗ್ಗಬೇಕು ಅಂತ. ಸಜ್ಜನರು ಸುಮ್ಮನಿದ್ದರೆ ಅದು ವ್ಯವಸ್ಥೆ ಹಾಳಾಗತ್ತೆ ಅಂತಲೇನೆ ಅಂತ. ಈ ಸಜ್ಜನರು ರಾಜಕಾರಣಕ್ಕೆ ಬರಬೇಕು ಅಂತ ಅಂದರೆ ರಾಜಕಾರಣದಲ್ಲಿ ತಂತ್ರಗಾರಿಕೆ ಇದ್ದೇ ಇದೆ. ಹೌದು. ತಂತ್ರವನ್ನೇ ಮಾಡದೆ ಗೆಲ್ತೀನಿ ಅನ್ನೋದು ಹೇಗೆ ಆಗೋದೇ ಇಲ್ಲ. ಯಾಕಂದ್ರೆ ರಾಜಕಾರಣವೇ ತಂತ್ರಮಯ ಅದು. ಹಾಗಾಗಿ ಸಜ್ಜನರು ಅಲ್ಲಿ ಮುನ್ನುಗ್ಗಿ ಅಲ್ಲಿ ತಂತ್ರಗಳನ್ನು ಮಾಡಿ ಸಜ್ಜನರು ಹೋಗಿ ಕುತ್ಕೋಬೇಕಾಗತ್ತೆ ಅಂತ. ಹಾಗಾಗಿ ಕೃಷ್ಣನ ಈ ದಾರಿಯನ್ನ ತುಳಿಯದೆ ಇತಿಹಾಸದಲ್ಲಿ ಬಹಳ ಸಲ ಪೆಟ್ಟು ತಿಂದಿದ್ದೇವೆ ನಾವು. ಗೆಲ್ಲೋವರೆಗೂ ಸಜ್ಜನರಾಗಿರ್ತೀವಿ, ಗೆದ್ದ ದುರ್ಜನರಾಗ್ಬಿಡ್ತೀವಿ. ಅದಾಗಬಾರದು. ಸೊ ಹಂಗಾಗುವಂತ ಪರಿಸ್ಥಿತಿ ಇವತ್ತಿನ ಸಂದರ್ಭ ಅದಾಗಬಾರ್ದು. 18 ದಿನದಲ್ಲಿ ಮಾತ್ರ ಇದು ಬಿಟ್ಟರೆ 18 ದಿನ ಮುಗಿದು ಯುಧಿಷ್ಠಿರ ಪಟ್ಟವೇರಿದ ಮೇಲೆ ಇಂಥದ್ದೇನೂ ಇಲ್ಲ ಅಂತ. ಆಗ ಅತ್ಯಂತ ಸಜ್ಜನಿಕೆಯ ರಾಜಕಾರಣವೇ ಅದು ಅಂತ. ಜಗದೀಶ್ ಶರ್ಮಾ ಸಂಪ ಅವರೇ, ಒಟ್ಟಾರೆಯಾಗಿ ಮಹಾಭಾರತದ ವಿಚಾರವನ್ನು ಇವತ್ತಿನ ಪೀಳಿಗೆಗೂ ಸಹ ಯಾವ ರೀತಿ ನಾವು ಅದನ್ನು ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು ಅನ್ನುವಂಥದ್ದು ಸಹ ಭಾಳ ಮುಖ್ಯವಾದ್ದು. ಅದನ್ನು ಸಹ ನಮ್ಮ ವೀಕ್ಷಕರಿಗೆ ನೀವು ಹೇಳಿದ್ದೀರಿ. ಮಹಾಭಾರತದ ಪ್ರತಿಯೊಂದು ಸನ್ನಿವೇಶ, ಅದರ ಹಿನ್ನೆಲೆ, ಅದರ ಉದ್ದೇಶಗಳು, ಅದರ ಪಾತ್ರಗಳ ಉದ್ದೇಶಗಳು, ಇದೆಲ್ಲವೂ ಸಹ ನಮ್ಮ ವೀಕ್ಷಕರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಮತ್ತು ಬಹಳ ಇಷ್ಟ ಆಗಿದೆ ಕೂಡ. ಸೊ ಈ ರೀತಿಯ ಇನ್ನಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಮುಂದಿನ ಸಂಚಿಕೆಗಳಲ್ಲಿ ಇಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ.